ಮೈ ಗಾಡ್, ಮೈ ಡ್ಯಾಡ್ ಈಸ್ ಇನ್ ಲವ್. ಯಾರು ಯೂಸ್ ಮಾಡಬಾರ್ದು ಅಂತ ಬೇರೆ ಹೇಳಿದ್ರು. ಇಲ್ಲಿ ನೋಡಿ, ಹಾರ್ಟ್ ಮಾಡಿದಾರೋ ನಿಮ್ಗೋಸ್ಕರ. ಕಥಾಗಿರುತ್ತೆ ಮಗನೇ ಇದು. ನಿಮ್ಗೆ ಇವಾಗ ಹೆಂಗ್ ಮಸಾಜ್, ಮೀಡಿಯಂ ರವೆ ಅಂತೆ, ಚಿರೋಟಿ ರವೆನೂ ಅಲ್ಲ, ಚೂರ್ ಕಲರ್ ಬರುತ್ತೆ ಜಾಸ್ತಿ. ನಮಸ್ಕಾರ ನಮಸ್ಕಾರ. ಏನ್ ಮಾಡ್ಕೋತಿದ್ದೀರಾ ಅದು ಹೇಳಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವ್ಲಾಗ್ ತುಂಬಾ ಜನ ಕಮೆಂಟ್ಸ್ ಹಾಕಿದ್ರು. ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತ ಅಂದ್ಕೊಳ್ಳಿ. ಗೊತ್ತಾಗಿರುತ್ತಲ್ಲ, ತಮ್ಮನೇಲೂ ನೋಡಿರ್ತೀರ, ನಮ್ಮ ಡ್ಯಾಡಿ ಕೈಯಲ್ಲಿ ಉಪ್ಪಿಟ್ಟು ಮಾಡಿಸೋದು. ಸೊ ನಮ್ಮಪ್ಪ ಇವತ್ತು ಅವ್ರ ಸ್ಟೈಲಲ್ಲಿ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ಸೊ ಆದರೆ ಅವರೊಬ್ಬರೇ ಕುಕ್ ಮಾಡಲ್ಲ. ಇವತ್ತೇನಂದರೆ ಡಿಫ್ರೆಂಟಾಗಿ ನಾನೊಂದು ಕಡೆ ಅವರೊಂದು ಕಡೆ ಕುಕ್ ಮಾಡ್ತೀವಿ. ನಾನು ಉಪ್ಪಿಟ್ಟಿಗೆ ಮ್ಯಾಚ್ ಆಗೋ ಥರ ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೇಸರಿ ಬಾತ್ ಮಾಡ್ತೀನಿ, ನಮ್ಮಪ್ಪ ಉಪ್ಪಿಟ್ಟು ಮಾಡ್ತಾರೆ. ನಮ್ಮ ಡ್ಯಾಡಿ ಯಾಕೆ ಬಂದಿಲ್ಲ ಅಂತ ನೋಡ್ತಾ ಇದ್ದೀರಾ, ಬರ್ತಾರೀವಿ. ಅವರು ಕ್ರೀಮು ಪೌಡರೆಲ್ಲ ಹಚ್ಕೋತಿದ್ದಾರೆ. ಹಾಂ, ಬಂದರು. ಹೆಂಗೆ ಪಾಪ ಬನ್ನಿ, ಹಿಂಗೆ ಇಷ್ಟು ನೋಡ್ದಂತರ ಎಲ್ಲ ಮಾಡೋದು. ಇದು ಲೆಫ್ಟ್. ನಮಸ್ಕಾರ. ಫಸ್ಟ್ HMT ವಾಚ್ ತಂದು ಇದು ಬರ್ತಿತ್ತು. ಒಂದು ನಿಮಿಷ, ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತು. ಒಂದು ಸೆಕೆಂಡು. ನಾವು ಚಿಕ್ಕವರಿದ್ದಾಗ HMTದು ಅಡ್ವರ್ಟೈಸ್ಮೆಂಟ್ ಹೆಂಗಿತ್ತು ಗೊತ್ತಾ? HMT ವಾಚ್ ನಮಸ್ಕಾರ 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 ಅಂತ HMT ವಾಚ್ ತೋರ್ಸಕ್ಕೆ ಹಿಂಗ ಅಷ್ಟು ಫೇಮಸ್ ಅವಾಗ. ಸಖತ್ತಾಗಿರೋದು. ಅದಕ್ಕೆ HMT ವಾಚಿಂದ HMT ಹುಡುಗಿನ ಮದುವೆ ಆಗಿದ್ದು ನಾನು. ರೆಡಿನಾ ಕುಕ್ ಮಾಡಕ್ಕೆ? ರೆಡಿ. ಸೊ ಇವತ್ತು ನೀವು ಉಪ್ಪಿಟ್ಟು ಮಾಡ್ತೀರಾ, ನಾನು ಇಲ್ಲಿ ಕೇಸರಿ ಬಾತ್ ಮಾಡ್ತೀನಿ. ಓಕೆ. ಸೊ ಇದಕ್ಕೆ ಖಾರ ಬಾತ್, ಏನಂತಾರೆ, ಚೋಚೋ ಬಾತ್. ಒಂದು ಸ್ಪೆಷಲ್. ಇಲ್ಲಿ ಖಾರ ಬಾತ್ ಅಂತಾರೆ, ನಮ್ಮೂರ್ ಕಡೆ ಉಪ್ಪಿಟ್ಟು ಅಂತಾರೆ. ಇಲ್ಲಿ ಕೇಸರಿ ಬಾತ್ಗೆ ಶಿರಾ ಅಂತಾರೆ. ಇವ್ರ ಊರಲ್ಲಿ ಶಿರಾ ಅಂತ ಹೇಳ್ತಾರೆ. ಬೀನ್ಸು, ಕ್ಯಾರೆಟು. ಬೀನ್ಸ್ ಕನ್ನಡದಲ್ಲಿ ಏನಂತಾರೆ? ಇದು ಬೀನ್ಸಾ? ನಾವು ಹುರುಳಿಕಾಳು ಅಂತೀವಿ. ಹುರುಳಿಕಾಳು ಅಲ್ಲ ಪಾಪ, ಹುರುಳಿಕಾಳು. ಹೌದಾ? ನಮ್ಮ ಕಡೆ ಎಲ್ಲ ಹುರುಳಿಕಾಳು ಅಂತ. ನೀವೇ ಹೇಳಿ, ಕಮೆಂಟ್ ಮಾಡಿ, ನನಗೆ ಗೊತ್ತಿಲ್ಲ. ಹುರುಳಿಕಾಳ ಬೀನ್ಸ್, ಹುರುಳಿಕಾಳು, ಕ್ಯಾರೆಟ್. ಹುರುಳಿಕಾಳು ಕನ್ಫ್ಯೂಸ್ ಆಗಿದೆ, ನನಗೂ ಗೊತ್ತಿಲ್ಲ. ನನಗೆ ಬೀನ್ಸ್ ಅಷ್ಟೇ ಗೊತ್ತಿರೋದು. ಬೀನ್ಸ್ ಅಂದ್ರೆ ಬೀನ್ಸ್, ಹುರುಳಿಕಾಳು. ಕ್ಯಾರೆಟ್ಗೆ ಇದು ಗಜರಿ. ಕ್ಯಾರೆಟ್, ಗಜ್ರಿ, ಗಾಜರ್. ನಮ್ಮ ಕಡೆ ಗಜರಿ ಅಂತ. ಇದು ಅವ್ರ ಕಡೆ ಗಜ್ರಿ. ಡೊಣ್ ಮೆಣಸಿನಕಾಯಿ, ಇಲ್ಲಿ ಕ್ಯಾಪ್ಸಿಕಮ್. ಡೊಣ್ ಮೆಣಸಿನಕಾಯಿ, ಡೊಣ್ ಮೆಣಸಿನಕಾಯಿ. ಉಳ್ಳಾಗಡ್ಡಿ. ಅದ್ ನನಗೆ ಗೊತ್ತು, ಉಳ್ಳಾಗಡ್ಡಿ. ಬ್ಯಾಚುಲರ್ ಇದ್ದಾಗ ಇನ್ನೇನು ಉಪ್ಪಿಟ್ಟೆ ಮಾಡಿರೋದಾ? ಇನ್ನೇನು 5 ಲಘು ಆಗೋದು ಅದೇ. ಹೆಂಗ್ ಗೊತ್ತಾ, ಅದು ಹೇಳ್ತೀನಿ ಕೇಳಿಲ್ಲ. ಇವಾಗ ಟೊಮೆಟೊ ಸಾರು ಮಾಡ್ಕೊಂತಿದ್ವಾ, ಟೊಮೆಟೊ ಸಾರು ಎಲ್ಲ ರೆಡಿ ಇರ್ತಿತ್ತು. ಅದು ಗೊತ್ತು, ಆಲ್ರೆಡಿ ಅದು ಹೇಳಿದಿಲ್ಲ. ಅದು ಆಕ್ಚುಲಿ ಉಪ್ಪಿಟ್ಟು ಮಾಡಿಸಿ ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ರು. ಅದಕ್ಕೆ ನಾನು ಫೈನಲಿ ಲಾಸ್ಟ್ ವ್ಲಾಗ್ ಹೇಳಿದ್ದೆ, ನೆಕ್ಸ್ಟ್ ವ್ಲಾಗ್ ಪಕ್ಕ ಉಪ್ಪಿಟ್ಟು ಅಂತ. ಅದಕ್ಕೆ ಇವತ್ತು ಸ್ಪೆಷಲ್ ಆಗಿ ನಮ್ಮಮ್ಮ ಅಂತೂ ಕಾಯ್ತವ್ರೆ, ಉಪ್ಪಿಟ್ಟು ಮಾಡ್ತಾ ಇದಾರೆ. ಕಟ್ ಮಾಡ್ಲಾ ಪಟ ಅಂತ. ಮತ್ತೆ ಮಮ್ಮಿಗೆ ಫಸ್ಟ್ ಟೈಮ್ ನೀವು ಉಪ್ಪಿಟ್ಟು ಮಾಡ್ಕೊಟ್ಟಿದ್ದು ಯಾವಾಗ? ನೀವು ಚಿಕ್ಕವರು ಇನ್ನು ಹುಟ್ಟಿದೆಯಲ್ಲ ಆ ಟೈಮಲ್ಲಿ. ಮುಂಚೆನಾ ಹುಟ್ಟಾದ್ಮೇಲೆ? ಹುಟ್ಟೋ ಮುಂಚೆ ಮಾಡಿದ್ದೀನಿ, ಬಟ್ ಅವಾಗ ಅಷ್ಟು ನನಗೆ ಗೊತ್ತಿಲ್ಲ, ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಹಿಂಗೆ ಅಂತ. ನೀನು ಹುಟ್ಟಿದ ಮೇಲೆ ಮನೆಯದೇ ಫುಡ್ ತಿನ್ಬೇಕಂದ್ರು. ಅದಕ್ಕೆ ಅವಳಿಗೆ ರವೆ ಗಂಜಿ ಮಾಡ್ಕೊಡಂತಿದ್ರು. ಅವಳಿಗೆ ರವೆ ಗಂಜಿ ಹಾಕ್ತಿತ್ತು. ಈ ಕಡೆ ನಾನು ಅದನ್ನ ಖಾರ ಇದನ್ನ ಹಾಕೊಂಡ್ಬಿಟ್ಟು ಈ ಕಡೆ ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತಿದ್ದೆ. ರವಾ ಗಂಜಿ ಜೊತೆ ಉಪ್ಪಿಟ್ಟು ಮಾಡ್ಕೊತಿದ್ರು. ಅವಾಗ ರವಾ ಗಂಜಿ ಕೊಡ್ತಿದ್ದೆ ಮಮ್ಮಿಗೆ. ಯಾಕೆ? ಅವಾಗ ಬಾಣಂತದಲ್ಲಿ ಬಾಣಂತಿ. ನಮ್ಮ ಮಮ್ಮಿ ಬಾಣಂತಿಯಲ್ಲಿ ನಮ್ಮ ಡ್ಯಾಡಿ ಒಬ್ರು ನೋಡ್ಕೊಂಡಿದ್ದಂತೆ ಅಲ್ವಾ ಪಾಪ? ಬರ್ತಿದ್ರು, ಸ್ನಾನ ಮಾಡಕ್ಕೊಬ್ರು ಬರ್ತಿದ್ರು ಅಷ್ಟೇ. ನಿಮ್ಮ ಅಮ್ಮ ನಿಮ್ಗೆ ಎತ್ಕೊಂತಾರೆ, ಇಷ್ಟು ಚಿಕ್ಕ ಪಾಪು ಅಲ್ವಾ? ನಾನು ಎತ್ಕೋತಿರ್ಲಿಲ್ವಂತೆ ನಮ್ಮಮ್ಮ. ಮತ್ತೆ ನೀವೇ ಎತ್ಕೋತಿದ್ದೀರಿ? ನಾವೇ ನೋಡ್ಕೊಂತ ಇದ್ದಿದ್ದು. ಹೌದಾ? ಜಾಸ್ತಿ ನೀವೇ ನೋಡ್ಕೋತೀವಿ. ತರಕಾರಿಗಳು ಬೀನ್ಸು, ಕ್ಯಾರೆಟು, ಉಳ್ಳಾಗಡ್ಡಿ, ಆಮೇಲೆ ಕ್ಯಾಪ್ಸಿಕಮು, ಹಸಿಮೆಣ್ಸಿನ್ಕಾಯಿ ಉದ್ದು ಕಟ್ ಮಾಡಿದ್ದಾರೆ. ತರಕಾರಿ ಎಲ್ಲ ಕಟ್ಟಾಗಿದೆ, ಒಗ್ಗರಣೆ ಮಾಡ್ಕೋಬೇಕು ಅಷ್ಟೇ. ಓಕೆ, ನಿಮಗೆ ಇವಾಗ ಒಂದು ಗಿಫ್ಟ್ ತಂದಿದ್ದೀನಿ ಆಯ್ತಾ? ತುಂಬಾ ದಿವಸದಿಂದ ಹೇಳ್ತಾನೆ ಇದ್ರಿ. ಆಮೇಲೆ ಕಾಲು ನೋವು ಒಂದಿದ್ದಕ್ಕೆ ನಾನು ನಿಮ್ಗೇನೋ ತರಿಸಿದ್ರೆ, ಈ ಸತಿ ಬೆನ್ನು ಒಂದಿದ್ದಕ್ಕೆ ಈಸಿ ಯೂಸಬಲ್ ಪ್ರಾಡಕ್ಟ್. ಅದು ತುಂಬಾ ಲೈಟ್ ವೆಯ್ಟ್ ಪ್ರಾಡಕ್ಟ್ ಆಯ್ತಾ? ತುಂಬಾ ಕಂಫರ್ಟಬಲ್ ಪ್ರಾಡಕ್ಟ್ ಕೂಡ ಅದು. ಹಂಗಂದ್ರೆ ನಾನು ಅವಾಗ ಅಡುಗೆ ಮಾಡ್ತಾ ಇರ್ತೀನಿ, ಒಂದು ಗಿಫ್ಟ್ ತರ್ತಾನೆ ಇರು. ಓಕೆ ಗೈಸ್, ಓಕೆ, ನಮ್ಮ ಅಪ್ಪನ್ ಕೊಡದೆ ಇನ್ ಯಾರು ಕೊಡೋಣ. ಸೊ ಏನ್ ಗಿಫ್ಟ್ ಅಂದ್ರೆ ನೋಡಿ, ಇದು ಅಗೋರ ಅವ್ರದಾ? ಇದು ಅಗಾರೋ ಆಟಮ್ ಪ್ಲಸ್ ಎಲೆಕ್ಟ್ರಿಕ್ ಹ್ಯಾಂಡ್ ಹೆಲ್ಡ್ ಬಾಡಿ ಮಸಾಜರ್. ನಿಮ್ಗೆ ಇವಾಗ ಹೆಂಗ್ ಮಸಾಜ್ ಮಾಡೋದೆಲ್ಲ ನಿಮ್ಗೆ ತೋರಿಸ್ತೀನಿ ಆಯ್ತಾ? ಓಕೆ ಓಕೆ. ಸೆಂಟ್ರಲ್ಲಿ
ಇಲ್ಲೆಲ್ಲ ಬರ್ತೈತೆ. ಇದು ಅಗ್ಯಾರೋ ಆಟಮ್ ಪ್ಲಸ್ ಎಲೆಕ್ಟ್ರಿಕ್ ಹ್ಯಾಂಡ್ ಹೆಲ್ಡ್ ಬಾಡಿ ಮಸಾಜರ್. ಈ ಮಸಾಜರ್ ನಿಮಗೆ ರಿಲ್ಯಾಕ್ಸೇಷನ್ ಅಂಡ್ ಪೇನ್ ರಿಲೀಫ್ ಈ ಡೀಪ್ ಟಿಶ್ಯೂ ಸ್ಟಿಮ್ಯುಲೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇಟ್ಸ್ ವೆರಿ ಕಂಫರ್ಟಬಲ್ ಅಂಡ್ ಲೈಟ್ ವೇಟ್. ಅಂಡ್ ನೀವೇನಾದ್ರೂ ಟ್ರಾವೆಲ್ ಮಾಡಿದ್ರೆ ಅವಾಗ ಈ ಬಾಡಿ ಮಸಾಜರ್ ಕೂಡ ಕ್ಯಾರಿ ಮಾಡಿ. ಇದರಲ್ಲಿ 4 ಡಿಟ್ಯಾಚಬಲ್ ಮಸಾಜರ್ಸ್ ಇದೆ. ಮೊದಲನೇದು ಫ್ಲಾಟ್ ಮಸಾಜರ್, ಇದನ್ನ ನೀವು ಹೋಲ್ ಬಾಡಿಗೆ ಯೂಸ್ ಮಾಡಬಹುದು. ಎರಡನೇದು ವೇವಿ ಮಸಾಜರ್, ಮೂರನೇದು ತೈಚೈ ಮಸಾಜರ್, ನಾಲ್ಕನೇದು ಬಾಲ್ ಮಸಾಜರ್ ಅಂಡ್ ಐದನೇದು ಕೂಡ ಪ್ರೊಟೆಕ್ಟಿವ್ ಮೆಶ್ ಕವರ್ ಮಸಾಜ್. ಇದರಲ್ಲಿ ನೆಕ್ ಮಸಾಜ್ ಮಾಡಿದಾಗ ಹೇರ್ ಟ್ಯಾಂಗಲ್ ಕೂಡ ಆಗಲ್ಲ. ಜೊತೆಗೆ ಆಯಿಲ್ ಮಸಾಜ್ ಕೂಡ ಮಾಡಬಹುದು. ಈ 4 ಮಸಾಜ್ ಹೆಡ್ಸ್ ನ ಒಂದೇ ಬಟನ್ ಅಲ್ಲೇ ಪೂರ್ತಿ ಆಪರೇಟ್ ಆಗುತ್ತೆ. ಅಂಡ್ ಅಷ್ಟೇ ಅಲ್ಲ, ಇದು 1 ಇಯರ್ ವ್ಯಾರಂಟಿ ಕೂಡ ಇದೆ. ಅಂಡ್ ಇದು ವೇರಿಯಬಲ್ ಸ್ಪೀಡ್ ಸೆಲೆಕ್ಷನ್ ಫ್ರಮ್ ಲೋ ಟು ಹೈ ವಿಯಾ ಕಂಟ್ರೋಲ್ ನಾಬ್. ಈ ಬಾಡಿ ಮಸಾಜರ್ ಹೆಡ್ ಅಂಡ್ ಬೋನ್ ಗೆ ಯೂಸ್ ಮಾಡಬಾರ್ದು. ಜೊತೆಗೆ ಇದು ಕಾಂಪ್ಯಾಕ್ಟ್ ಅಂಡ್ ಪೋರ್ಟಬಲ್ ಕೂಡ. ಪ್ರಾಡಕ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ಅಂಡ್ ಯು ಕ್ಯಾನ್ ಶಾಪ್ ನೌ ಫ್ರಮ್ ಅಮೆಝಾನ್. ಅದು ಬೇಕು ಇದು ಬೇಕು ಅಂತ ಏನಿಲ್ಲಮ್ಮ, ಸುಮ್ಮನೆ ಇವಾಗ ಇದ್ರಲ್ಲೇ ನನಗೆ ಕೊಟ್ಬಿಡಿ ಪಾಪ, ಸಾಕು. ಇದ್ರಲ್ಲೇ ಹಾಕಿ ಇನ್ನೊಂಚೂರು ಹಾಕ್ಬಿಟ್ಟು ಫ್ರೈ ಮಾಡಿ ಗೈಸ್. ಇವಾಗ ಹೆಂಗೋ ರವೆ ನಾನು ಉರಿಬೇಕು, ಅವರು ಉರಿಬೇಕು. ಸೊ ಎರಡು ಒಂದೇ ಸತಿ. ನೀನು ಯಾಕೋ ನಿಮ್ಮ ಅಮ್ಮ ಆಗಕ್ಕೆ ಸ್ಟಾರ್ಟ್ ಮಾಡಿದ್ಯಾ? ಏನ್ ಪಾಪ ಹಂಗಂತೀರಾ? ಅಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡಿದ್ರೆ ಚಂದ ಅಂತ. ಅಲ್ಲ, ನಾನು ಮಾಡ್ಕೋತೀನಿ. ಇವಾಗ 2 ಸತಿ ಮಾಡ್ಬೇಕಲ್ಲ, ಒಂದೇ ಪ್ಯಾನ್ ಅಲ್ಲಿ ತಾನೇ ಮಾಡ್ತೀರಾ? ಆಯ್ತು ಮಾಡಿ, ನೀವೇ ಮಾಡಿ. ಅವ್ರು ಮಾಡ್ಬಿಟ್ಕೊಳ್ಳಿ ಗೈಸ್, ನಾನು ಮಾಡ್ತೀನಿ. ಅದು ಕೂಡ ಹಸಿ ಇದೆ, ಅದು ಕೂಡ. ಇದು ನೋಡಿ, ತುಪ್ಪ ಸ್ವಲ್ಪ ಹಾಕಿದ್ದೀನಿ ಇದರಲ್ಲಿ. ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ, ರೆಡ್ ಕಲರ್ ಆಗುತ್ತಲ್ಲ. ರೆಡ್ ಬ್ರೌನ್ ಮಾಡ್ತಾ ಇದ್ನ ನೋಡಿ 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 ಕಲ್ತಿರೋದು ಇವೆಲ್ಲ. ಗೈಸ್, ನಮ್ಮ ಡ್ಯಾಡಿ ಫ್ರೈ ಮಾಡ್ತಿದ್ದಾರೆ ರವೆನ. ಅವರು ಇದು ಯಾವ ರವೆ ತಗೋಬೇಕು ಪಾಪ? ಹೌದು, ಅದು ಮೀಡಿಯಂ ರವೆ. ಮೀಡಿಯಂ ರವೆ ಅಂತೆ. ಚಿರೋಟಿ ರವೆನೂ ಅಲ್ಲ, ಈ ಕಡೆ ಬಿನ್ಸಿ ರವೆನೂ ಅಲ್ಲ, ಇದು ಮೀಡಿಯಂ ಅಂತ ಸಿಗುತ್ತೆ. ಮೀಡಿಯಂ ರವೆ, ವೈಟ್ ಇರೋ ರವೆ, ವೈಟ್ ಕಲರ್ ರವೆ, ಮೀಡಿಯಂ ರವೆ. ಸೊ ಇದನ್ನ ಯೂಸ್ ಮಾಡಿದ್ರೆ ಸಖತ್ತಾಗಿರುತ್ತೆ ಉಪ್ಪಿಟ್ಟಿಗೆ. ಆಮೇಲೆ ಕೇಸರಿ ಬಾತ್ ಸಖತ್ತಾಗಿರುತ್ತೆ. ನಾನು ಅದೇ ರವೆ ಯೂಸ್ ಮಾಡ್ತಾ ಇದ್ದೀನಿ. ಅವ್ರು ಫ್ರೈ ಮಾಡ್ತೀನಿ ಅಂದರೆ ಮಾಡ್ಕೊಡ್ತಿಲ್ಲ, ಅವರೇ ಮಾಡ್ತಾರಂತೆ. ಅವ್ರದ್ದು ಅವರೇ ಮಾಡ್ಕೋಬೇಕಂದ್ರೆ ನಮ್ದು ನಾವೇ ಮಾಡ್ಕೋಬೇಕಂತೆ ಕೆಲಸನ. ಹೌದು, ಓಕೆನಾ? ಎಸ್ ಎಸ್. ಸೊ ಇವಾಗ ನಮ್ಮ ಡ್ಯಾಡಿ 1 ಮಿನಿಟ್ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ನೋ 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 ನೋ. ಎಸ್ ಎಸ್ ಎಸ್. ಐ ಆಮ್ ಇನ್ ಕರ್ನಾಟಕ, ಓನ್ಲಿ ಕನ್ನಡ. ಹೊಡೀರಿ ಚಪ್ಪಾಳೆ. ಸಾಕಾಗಿ ಹೇಳಿದ್ರಿ. ಅದನ್ನೇ ಇಂಗ್ಲಿಷ್ ಅಲ್ಲಿ ಹೇಳಿದ್ರಲ್ಲ, ಅದು ಮೆಚ್ಚಬೇಕು. ಐ ಮೀನ್ ಕರ್ನಾಟಕ, ನೋ ಓನ್ಲಿ ಕನ್ನಡ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದ್ರಲ್ಲ, ಕ್ರೇಜಿ. ಅದು ನೀವು ಕನ್ನಡದಲ್ಲಿ ಐ ನೋ ಇಂಗ್ಲಿಷ್, ಬಟ್ ಐ ಡೋಂಟ್ ವಾಂಟ್ ಟು ಟಾಕ್ ಇಂಗ್ಲಿಷ್. ಐ ಆಮ್ ಇನ್ ಕರ್ನಾಟಕ, ಐ ಟಾಕ್ ಓನ್ಲಿ ಕನ್ನಡ. ವೆರಿ ನೈಸ್, ಅಂಡರ್ಸ್ಟ್ಯಾಂಡ್ ಗೈಸ್. ಇದು ಕೊಡ್ದು ಚಪ್ಪಾಳೆ ನಮ್ಮ ಅಪ್ಪಂಗೋಸ್ಕರ. ಅಂಡ್ ಕಮೆಂಟ್ಸ್ ಅಲ್ಲಿ ಕ್ಲಾಪ್ಸ್ ಅಂತ ಹಾಕಿ, ಆಯ್ತಾ? ಸಗದಾಗಿ ಹೇಳಿದ್ರು, ಡೈಲಾಗ್ ಮಾತ್ರ ಸಗದಾಗಿತ್ತು. ಡೈಲಾಗ್ ಅಲ್ಲ, ನಮಗೂ ಅದು ಮನ್ಸಿಂದ ಹೇಳಿರೋದು. ಅದೇ ಮನ್ಸಿಂದ ಹೇಳಿರೋದು. ಅಲ್ಲ, ನಮಗೆ ಇದ್ದಿದ್ದು ಇಂಗ್ಲಿಷ್ ಬರಲ್ಲ, ಅದಕ್ಕೆ. ಇಲ್ಲ ಪಾಪ, ನೀವ್ ಇಷ್ಟ ಚೆನ್ನಾಗಿ ಮಾತಾಡಿದ್ರಲ್ಲ. ಬರುತ್ತೆ, ಬರ್ದಂಗೆ ಕೇಳ್ದೆ ಅಂದ್ರೆ ಸುಮ್ಮನೆ ಒಂಥರ ಖುಷಿಯಾಗಿ ಕಲಿಬೋದು, ಮಾತಾಡ್ಬೋದು. ಆಮೇಲೆ ಅವ್ರು ಹೆಂಗ್ ಮಾತಾಡ್ತಾರೆ ನಿಮ್ಗೆ ಕಲಿಬಾರ್ದಂತಲ್ಲ, ಗೊತ್ತಿರ್ಬೇಕು. ಅಂಡ್ ಕಲಿಬೇಕು. ನಿಮ್ ಪ್ರಕಾರ ಏನು ಇಂಗ್ಲಿಷ್ ಕಲಿಬೇಕಾ ಬೇಡವಾ? ಅಲ್ಲ, ಗೊತ್ತಿರ್ಬೇಕು. ನಮ್ದು ಭಾಷೆ ಅಲ್ಲ, ಎಲ್ಲಾ ಭಾಷೆನೂ ಗೊತ್ತಿರ್ಬೇಕು. ಯಾವಾಗ ಯಾವ್ದು ಭಾಷೆ ಯೂಸ್ ಆಗುತ್ತೆ ಯಾರಿಗೆ ಗೊತ್ತು. ಬಟ್ ನಮ್ಮ ತನ ನಾವು ಬಿಟ್ಕೊಡ್ಬಾರ್ದು. ಕರೆಕ್ಟ್. ಇದು ಹೇಳಿದ್ರಲ್ಲ, ಇದು ಕರೆಕ್ಟ್. ಎಲ್ಲೇ ಯಾವ್ದೇ ಪ್ರಪಂಚಕ್ಕೆ ಹೋದ್ರು ನಮ್ಮ ತನನ ನಾವು ಮರಿಬಾರ್ದು, ಬಿಟ್ಕೊಡ್ಬಾರ್ದು. ನಮ್ಮ ಸಂಸ್ಕೃತಿನ ನಾವು ಮರಿಬಾರ್ದು. ನಾವು ಎಲ್ಲೇ ಹೋದ್ರು ಒಂದು ಫ್ಲಾಗ್ ಇಟ್ಟು ಬರ್ಬೇಕು, ಕರ್ನಾಟಕದವರು ಅಂತ. ಎಲ್ಲಿಯವರು ಅಂತ ಕೇಳ್ತಾ ಇರ್ಬೇಕು. ಯಾರು ಅಂತಂದ್ರೆ, ನಾವು ಕರ್ನಾಟಕದವರು, ಬೆಂಗಳೂರವ್ರು ಅಂತ ಹೇಳ್ಬೇಕು. ನಾವು ನೋಡಿ, ಬೆಂಗಳೂರಲ್ಲಿ ಬಂದ ತಕ್ಷಣ ಬಾಗಲಕೋಟೆಯವ್ರು ಅಂತ ಹೆಂಗೆ ಹೇಳ್ತೀವಲ್ಲ ಹಂಗೆ. ನಾವು ಔಟ್ ಆಫ್ ಕಂಟ್ರಿಗೆ ಹೋದ್ರೆ ಇಂಡಿಯಾದವ್ರು ಅಂತ ಹೇಳ್ತೀವಿ, ಆ ಥರ ಹಂಗೆ. ಸೊ ಇದು ತುಂಬಾ ಹೊತ್ತು ಫ್ರೈ ಆಗ್ಬೇಕನ್ಸುತ್ತೆ. ಇಲ್ಲ ಇಲ್ಲ, ಆಗತ್ತೆ ಅಷ್ಟೇ. ಆಯ್ತಾ? ಎಸ್, ನಮ್ಮ ಡ್ಯಾಡಿಗೆ ಬೇರೆ ಬೌಲ್ ಕೊಟ್ರೆ ಬೇಡವಂತ. ಇದೇ ಕಲರ್ ಅಲ್ಲ, ರವೆ ಎದ್ದು ಕಾಣಿಸುತ್ತೆ ಮನೆ. ಅವಾಗ ನೀನು ವೈಟ್ ರವೆ ಕಾಣಿಸೋದಿಲ್ಲ ನಂದು. ನಿಮ್ ರವೆ ಕಾಣಿಸಲ್ಲ. ಇವಾಗ ಅವ್ರು ಮಾಡಿರೋ ಫ್ರೈ ಮಾಡಿರೋ ರವೆ ಎದ್ದು ಕಾಣಿಸ್ಬೇಕು, ಅದು ಇಂಪಾರ್ಟೆಂಟ್ ಇವಾಗ ಕ್ಯಾಮ್ರಾದ ನಮ್ಮ ಅಪ್ಪಂಗೆ. ಓಕೆ, ಎಲ್ಲ ಕಡೆ ಇರ್ಬೇಕು. ನೋಡಿ, ಇನ್ನು ಇವಾಗ ಆಗ್ತಾಯಿದೆ ನೋಡಿ. ಇವಾಗ ಬ್ರೌನಿಶ್ ಆಗ್ತಿದೆ. ರವೆನ ಫ್ರೈ ಮಾಡ್ಕೊಂಡಿದ್ದಾರೆ ಉಪ್ಪಿಟ್ಟಿಗೋಸ್ಕರ. ಇವಾಗ ನಾನು ಇಷ್ಟೊತ್ತವರೆಗೂ ಏನು ಮಾಡಿಲ್ಲ, ಸುಮ್ಮನೆ ಮಾತಾಡ್ತಿದ್ದೆ. ಇವಾಗ ಸ್ಟಾರ್ಟ್ ಮಾಡುವ ನಮ್ಮ ಕುಕಿಂಗ್. ಗ್ಯಾಸ್ ಆನ್ ಮಾಡಿ ಪ್ಯಾನ್ನ ಇಡ್ತಾ ಇದ್ದೀನಿ. 2 ಕಪ್ ರವೆನ ಫ್ರೈ ಮಾಡ್ಕೋಬೇಕು. ಸೊ ಮೀನ್ ವೈಲು ಏನು ಮಾಡೋಣ ಗೊತ್ತಾ? ತುಂಬ ಎಕ್ಸ್ಪೆನ್ಸಿವ್ ಇದೆಯಲ್ಲ ಇದು ಕೇಸರ್. ನಾನು ಇದನ್ನು ಹಾಕಿ ನೀರಲ್ಲಿ ನೆನೆಸ್ತಾ ಇದ್ದೀನಿ. ಚೂರು ಕಲರ್ ಬರುತ್ತೆ ಜಾಸ್ತಿ. ಪ್ಯಾನ್ ಬಿಸಿ ಆಗಿದೆ. ನಾನು ತುಪ್ಪ ಹಾಕೊಳ್ಳೋಣ ಫಸ್ಟ್. ನೋಡಿ, ನಮ್ಮ ಡ್ಯಾಡಿ ಗ್ಯಾಪಲ್ಲಿ ತುಪ್ಪ ಎತ್ಕೊಂಡ್ಬಿಟ್ರು. ಇಲ್ಲೇದಮ್ಮ, ಸ್ವಲ್ಪ ಎತ್ಕೊಂಡು.
ನಾನು ಜಾಸ್ತಿ ತುಪ್ಪ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕ್ಬಾರ್ದು. ನಾನು ಜಾಸ್ತಿ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಸ್ವೀಟಿಗೆ ತುಪ್ಪ ಇದ್ದಷ್ಟು ಚಂದ. ಓಕೆನಾ? ಇವಾಗ ನಾನು ಅರ್ಧ ಕಪ್ಪಷ್ಟು ರವೆ ಹಾಕ್ತಾ ಇದ್ದೀನಿ. ನಾನು ಈ ಕಡೆ ಮಾಡಲ ಹಂಗೆ? ಮಾಡಿ ನೀವೇನು ಹಾಕ್ತಾ ಇದ್ದೀರಾ ಹೇಳಿ. ಎಣ್ಣೆ, ಸ್ವಲ್ಪ ತುಪ್ಪ. ಅವ್ರು ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ತಿದ್ದಾರೆ. ನಾನು ರವೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ರವೆ ಮತ್ತು ತುಪ್ಪ ಫ್ರೈ ಆಗ್ತಿದೆ, ಮಿಕ್ಸ್ ಆಗಿ ನೋಡಿ. ಇದು ಫಸ್ಟು ಸಾಸಿವೆ ಹಾಕ್ಬೇಕು ಯಾವಾಗ? ಸ್ವಲ್ಪ ಜಾಸ್ತಿ ಹಾಕಿದ್ರಿ ಪಾಪ. ಇಲ್ಲ ಹಂಗೆ ಅನಿಸುತ್ತೆ ಮಗನೆ, ನಮ್ಗೆ ಗೊತ್ತು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಮ್ಮ ಕೈ ತಾನೇ ಹೋಗುತ್ತೆ. ಸೊ ಅವ್ರು ತಾನೇ ಹೋಗುತ್ತಂತೆ. ಐ ಫೆಲ್ಟ್, ಯಾಕಂದರೆ ಕೆಲವೊಬ್ರಿಗೆ ಸಾಸಿವೆ ಜಾಸ್ತಿ ಇಷ್ಟ ಆಗಲ್ಲ. ಓಕೆ, ಬಟ್ ಅವ್ರ ಪ್ರಕಾರ ಅವರು ಹಾಕೋ ಟೇಸ್ಟಿಗೆ ಅವ್ರು ಹಾಕ್ತಿದ್ದಾರೆ. ಡ್ಯಾಡಿ ನೋಡಿ ಗೈಸ್, ನನಗೆ ನಮ್ಮ ಡ್ಯಾಡಿ ಹಿಂಗೆ ನೋಡಿ ಇವಾಗ ಏನೋ ಫುಲ್ಲು ಡಿಫ್ರೆಂಟಾಗಿ ಕಾಣಿಸೋ ನಮ್ಮಪ್ಪ. ಹೌದಾ? ಅದೆಲ್ಲ ಬಬ್ಲಿಗೆ ಥ್ಯಾಂಕ್ಸ್. ಅದು ಹೇರ್ ಚೇಂಜ್ ಮಾಡಿ ಹೆಂಗೆ ಥರ ಮಾಡಿದ್ದಕ್ಕೆ ಹೆಂಗೇನಿಲ್ಲ ಪಾಪ. ನೀವು ನೋಡಿ ಇದಿದೆಯಲ್ಲ, ಹಿಂಗೇನು ಕಾಣಿಸ್ತಲ್ಲ. ಅದೇ ಇದೆ ಚಟಾಪಟ ಅಂತಿದೆ ಇವಾಗ. ಇದು ಅನ್ಬೇಕಾದ್ರೆ ಪಟ ಅಂತ. ಹಾಂ, ಇವಾಗ ಸೌಂಡ್ ಬರ್ತಾ ಇದೆಯಲ್ಲ ನೋಡಿ. ಇದು ಇವಾಗ ಎಣ್ಣೆ ಕಾಯ್ದಿದೆ ಅಂತ ಅರ್ಥ. ಇವಾಗ ಜೀರಿಗೆನಾ ನೋಡಿ, ಜೀರಿಗೆ ಎಷ್ಟು ಹಾಕ್ತೀನಿ ನೋಡಿ. ಜೀರಿಗೆ ಹಾಕಿದ ತಕ್ಷಣ ಮೆಣಸಿನ್ಕಾಯಿ ಹಾಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕಿದೆ. ಅವ್ರದ್ದು ಚಟಪಟ ಅಂತಿದೆ, ನಂದೇನು ಚಟಪಟ ಅಂತಿಲ್ಲ. ಇಲ್ಲಿ ಫುಲ್ಲು ಬ್ರೌನ್ ಆಗಿಬಿಟ್ಟಿದೆ ನೋಡಿ. ಓಕೆ, ಇದು ಗಟ್ಟಿ ಇರುತ್ತೆ, ಅದಕ್ಕೆ ಫಸ್ಟ್ ಇದನ್ನು ಹಾಕಿದ್ರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕಿದೆ. ಫ್ರೈ ಆಗಿರೋ ರವೆನ ಬೇರೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಓಕೆ, ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್, ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ತಕ್ಕೊಡಿ, ಅದು ನೇಲ್ ಬರ್ತಿಲ್ಲ. ಎಲ್ಲ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಜಾಸ್ತಿ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ? ದ್ರಾಕ್ಷಿ, ಗೋಡಂಬಿ, ಆಮೇಲೆ ಬಾದಾಮ್. ಗೋಡಂಬಿ ಇಷ್ಟ. ಗೋಡಂಬಿ ಜಾಸ್ತಿ ಇಷ್ಟನಾ? ನನಗೆ ಪಿಸ್ತಾ. ತುಂಬ ಫ್ರೈ ಆಗಿದೆ, ಆಫ್ ಮಾಡಿಬಿಟ್ಟೆ ನಾನು. ಜಾಸ್ತಿ ಸೀದೋಗ್ಬಿಟ್ಟು ಚೆಂದ ಇರಲ್ಲ. ಸೊ ಡನ್. ಇವಾಗ ಸ್ವಲ್ಪ ಬಾದಾಮ್ ಹಾಕೊಂತೀನಿ. ಏನು ಮಾಡ್ಕೋತಿದ್ದೀರಾ? ಅದು ಹೇಳಲ್ಲ. ಗೈಸ್, ನಮ್ಮ ಅಪ್ಪ ನೋಡಿ ಏನು ಮಾಡ್ತಿದ್ದೀರಾ ಅಂತ ಗ್ಯಾಪಲ್ಲಿ ಬಂದರೆ ಅದು ಹೇಳಲ್ಲ. ಹಿಂಗೆ ಏನಿಲ್ಲ ಗೈಸ್, ನನಗೆ ಗೊತ್ತದನ್ನ ಎಲ್ಲ ಫ್ರೈ ಆದ್ಮೇಲೆ ಗ್ಯಾಪಲ್ಲಿ ಒಂಚೂರು ಗೋಡಂಬಿ ಹಾಕೋತಿರೋದು. ಉಪ್ಪು ಇವಾಗ ಹಾಕ್ತಾಯಿದ್ದೀನಿ, ಆಮೇಲೆ ಬೇಕಾದ್ರೆ ಹಾಕ್ಕೋಬೋದು. ಸ್ವಲ್ಪ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಬೇಗ ಇದಾಗುತ್ತೆ. 1 ಗ್ಲಾಸ್ ರವೆ ಹಾಕಿದ್ದೀನಿ ಬ್ರೋ. 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು. ಮುಟ್ಬೋದಾ? ಮುಟ್ಟು ಅಲ್ಲ, ನೀವು ಹೇಳಿದ್ರಲ್ಲ ಆ ಥರ ಏನಿಲ್ಲ. ಸೊ ಇನ್ನೂ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳಿ. ನನಗೆ ತೆಳ್ಳಗಿರಬೇಕು ಉಪ್ಪಿಟ್ಟು, ಸಖತ್ತಾಗಿರುತ್ತೆ. ಕುದೀತಿದೆ. ಇವಾಗ ನಾನು ರವೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಸಕ್ಕರೆ ಹಾಕಿ ಅಲ್ಲ ನೀನು? ಆಮೇಲೆ ಸಕ್ಕರೆ ಹಾಕ್ತೀನಿ. ಹೌದಾ? ನಮ್ದು ಹಂಗಿಲ್ಲ. ಫಸ್ಟ್ ಸಕ್ಕರೆ ಇದು ಮಾಡ್ಕೊಂಡು ಆಮೇಲೆ ಇದು ಮಾಡ್ತೀವಿ. ನಾವು ರವೆ ಹಾಕಿ ಆಮೇಲೆ ಸಕ್ಕರೆ ಹಾಕ್ತೀವಿ. ಆಲ್ರೆಡಿ ತುಪ್ಪದಲ್ಲಿ ಫ್ರೈ ಮಾಡಿದ್ದೀವಿ. ನೀರು ಕೂಡ ಒಂಚೂರು ತುಪ್ಪ ಇತ್ತು. ಇವಾಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾನೆ ಇರಬೇಕು ಬೇಸ್, ಗಂಟಾಗ್ಬಿಟ್ರೆ ಕಷ್ಟ. ನಮ್ದು ರೆಡಿಯಾಗಿದೆ ತಗೊಳ್ಳಿ. ನಮ್ದು ಏನಿಲ್ಲ, 5 ನಿಮಿಷದಲ್ಲಿ ಆಯಿತು. ಮಿಕ್ಸಿಂಗ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಇವಾಗ 1 ಕಪ್ಪಷ್ಟು ಶುಗರ್ ಹಾಕೋಣ. ನಾವು ಶುಗರ್ ಕಮ್ಮಿ ಹಾಕ್ಲಾ ಪಾಪ? ಕಡಿಮೆನೇ ಹಾಕು, ಯಾಕಂದ್ರೆ ಜಾಸ್ತಿ ಶುಗರ್ ಕಡಿಮೆ ತಿನ್ನೋರಿಲ್ಲ. ಇವಾಗ ಶುಗರ್ ಜೊತೆ ರವೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಹಾಕಿಲ್ಲ ನನ್ನ ಪ್ರಕಾರ ಶುಗರು, ಯಾಕಂದರೆ ಜಾಸ್ತಿ ಹಾಕಿದ್ರೆ ಯಾರೂ ತಿನ್ನಲ್ಲ. ಇದಿದೆಯಲ್ಲ, ನಾನು ಮಾಡ್ಕೊಂಡು ಕಲರ್ ಹಾಕ್ಕೊಳ್ಳಲ್ಲ, ಯಾಕಂದರೆ ಕಲರ್ ಯಾರು ಯೂಸ್ ಮಾಡಬಾರ್ದು ಅಂತ ಬೇರೆ ಹೇಳಿದ್ದಾರೆ. ಸೊ ನಾನು ಅದಕ್ಕೆ ಕೇಸರನ್ನ ನೀರಲ್ಲಿ ನೆನೆಸಿ ಹಾಕ್ತಾ ಇದ್ದೀನಿ. ಹೆಂಗೆ ಸೂಪರ್. ನಮ್ಮ ಡ್ಯಾಡಿ ನೋಡು, ಓ ಹಂಗ ಅಂತ ನಿಮ್ಗೆ ಗೊತ್ತಿತ್ತಾ ಇದು? ಇಲ್ಲ ನಮ್ಗೆ ಗೊತ್ತಿರಲಿಲ್ಲ. ಸೊ ಗೈಸ್, ಇವಾಗ ಇಬ್ರು ಒಂದೊಂದು ಕಡೆ ಸೌಟಲ್ಲಿ ಆಡಿಸ್ತಾ ಇದ್ದೀವಿ. ಒಂದು ಕಡೆ ಖಾರ ಆಗ್ತಿದೆ, ಒಂದು ಕಡೆ ಸ್ವೀಟ್ ಆಗ್ತಿದೆ. ರೆಡಿ ಇದೆ. ರವೆ ಸ್ವಲ್ಪ ನಿಧಾನ ಹಾಕೊಡಿ, ಯಾಕಂದ್ರೆ ಗಂಟು ಬರಬಾರ್ದಂತ. ಚೆನ್ನಾಗಿ ಕುದೀತಾ ಇರ್ತದೆ. ತರಕಾರಿ ಉಪ್ಪಿಟ್ಟು ರೆಡಿ. ಯಾಕಪ್ಪ ನೀವು ಟೊಮೆಟೊ ಸಾರು ಮಾಡಿದ್ದೀರಾ, ಟೊಮೆಟೊ ಉಪ್ಪಿಟ್ಟು ಮಾಡಿದ್ದೀರಾ, ಟೊಮೆಟೊ ಗೊಜ್ಜು ಮಾಡಿದ್ದೀರಾ? ಟೊಮೆಟೊ ಒಬ್ಬೊಬ್ರಿಗೆ ಆಗಲ್ಲ ಅಂತ. ಒಬ್ರೊಬ್ರಿಗೆ ಅಂದ್ರೆ ಯಾರು? ಇವಾಗ ನಿಮ್ಮ ಹೆಂಡತಿಗೆ ಆಗಲ್ಲ ಅಂತ ನೀವು ಹಾಕಿಲ್ಲ. ಇದು ಹೇಳಿ ಪಾಯಿಂಟ್, ಇದು ನಿಮ್ಮ ಹೆಂಡತಿಗೆ ಟೊಮೆಟೊ ಆಗಲ್ಲ, ಅದಕ್ಕೆ ಉಪ್ಪಿಟ್ಟಲ್ಲಿ ಟೊಮೆಟೊ ಹಾಕಿಲ್ಲ. ಸ್ವಲ್ಪ ಇದಕ್ಕೆ
ಲಿಂಬೆಹಣ್ಣು ಕಟ್ ಮಾಡಿಕೊಂಡು ಕೊತ್ತಂಬರಿ ಲಾಸ್ಟಲ್ಲಿ ಹಾಕ್ತೀನಿ. ನಿಂಬೆಹಣ್ಣು ಹಾಕ್ತಿದ್ದ ನಮ್ಮಪ್ಪ, ಇದನ್ನ ಹಾಕ್ತಾ ಇದ್ದೀನಿ. ನೋಡು ಇವಾಗ ಏನು ಮಾಡ್ಕೊ ಮುಚ್ಚಿಟ್ಬಿಡ್ಬೇಕು. ಇವಾಗ ಕೊತ್ತಂಬರಿ ಇದೆಯಲ್ಲ, ಇದು ಕರಿಬೇವು ಒಂದು ಮುಚ್ಚಿ ಇಟ್ಬಿಡ್ಬೇಕು. ಮುಚ್ಚಿಟ್ಟಿದೆ ಅದು ಇವಾಗ ಹರಳುತ್ತೆ ಉಪ್ಪಿಟ್ಟು. ರವೆ ಹರಳಿದ ಮೇಲೆ ತಿನ್ನಬೇಕು. ಗೈಸ್ ಆಲ್ಮೋಸ್ಟ್ ಕೇಸರಿ ಬಾತು ರೆಡಿಯಾಗಿದೆ. ಸೊ ಇವಾಗ ಸರ್ವ್ ಮಾಡುವ ಟೈಮ್ ಆಯ್ತಾ? ಇನ್ನೂ ಎಷ್ಟು ನಿಮಿಷ ಬೇಕು ನಿಮಗೆ? ಅಲ್ಲ ಹರಳ್ಬೇಕದು, 5 ನಿಮಿಷ ಬಿಡ್ಬೇಕದು. ನಾನು ಒಂದು 5 ನಿಮಿಷ ಕ್ಲೋಸ್ ಮಾಡಿ ಇಡೋಣ. ಜಾಸ್ತಿ ಇಲಾಚಿ ಪೌಡ್ರ್ ಸ್ಮೆಲ್ ಇರಲಿ ಅಂತ ಹಾಕ್ತಾ ಇದ್ದೀನಿ. ಸೊ ಗೈಸ್ ಇವಾಗ ನಮ್ಮಪ್ಪ ಮತ್ತು ನಾನು ಇಬ್ಬರು ಸೇರಿ ಒಂದು ಉಪ್ಪಿಟ್ಟು ಆ್ಯಂಡ್ ಖಾರ ಬಾತ್ ಆ್ಯಂಡ್ ಕೇಸರಿ ಬಾತ್ನ ಮಾಡಿದ್ದೀವಿ. ಇವಾಗ ಸರ್ವ್ ಮಾಡಿ ಸೊ ಟೇಸ್ಟ್ ಮಾಡೋರು ಯಾರು ಹೇಳಿ? ನಮ್ಮಮ್ಮ ಅಂತೂ ಕಾಯ್ತವ್ರೆ. ಏನು ಪಾಪ ಮಾಡಲಿ? ಏನು ಮಾಡ್ತಾ ಇದ್ದೀರಾ? ನನಗೂ ಕೊಡಿ. ತಗೊಂಡು ಮಲ್ಕೆ ತೊಗೊಂಡು ಕೇಳ್ತೀನಿ ಅಂತ ಗೊತ್ತು. ಗೈಸ್ ನಮ್ಮಪ್ಪ ಹಿಂಗೆಲ್ಲ ಟ್ರೈ ಮಾಡಿದ್ರು, ನಾನು ಹಿಂಗೆಲ್ಲ ಟ್ರೈ ಮಾಡ್ತಾ ಇದ್ದೀನಿ, ಅದಾಗಲ್ಲ. ಸೊ ಇವಾಗ ಸರ್ವ್ ಮಾಡ್ತಾ ಇದ್ದೀವಿ ಇಬ್ರು. ಉಪ್ಪಿಟ್ಟು ಕೇಸರಿ ಬಾತ್ ಅಲ್ಲೋಡಿ ಗೈಸ್ ನಮ್ಮಪ್ಪ ಏನೋ ಒಂದು ಚೇಂಜ್ ಮಾಡೋಣಂತ ಅಷ್ಟೇ. ಎಲ್ಲರ ದಾರಿ ಹೋದ್ರೆ ಅದು ಕಾಮನ್ ಆಗುತ್ತೆ, ನಮ್ಮದೇ ಸ್ಪೆಷಲ್ ಆಗಿರಬೇಕು. ಓಕೆ ಡನ್ ಗೈಸ್. ನಾನು ಕೇಸರಿ ಬಾತ್ನ ಇವಾಗ ಓಕೆ ಕ್ಯೂರಿಟಿವಾಗಿರಲಿ ನಮ್ಮದು. Oh my God! Oh my God! My dad is in love. He's in love. ನಮ್ಮ ಡ್ಯಾಡಿ ಲವ್ ಅಲ್ಲಿ ಬಿದ್ದಿದ್ದಾರೆ ಗೈಸ್. ಮತ್ತೆ ಈ ಏಜಲ್ಲಿ ಹೇರ್ ಸ್ಟೈಲ್ ಮಾಡ್ಕೊಂಡ್ಮೇಲೆ ಲವ್ ಅಲ್ಲಿ ಬಿದ್ದಿದ್ದಾರೆ ನೋಡಿ. ಇಲ್ಲಿ ಹಾರ್ಟ್ ಶೇಪಲ್ಲೆಲ್ಲ ಉಪ್ಪಿಟ್ಟು ಮಾಡ್ಕೊಡ್ತೀರ ನಮ್ಮಪ್ಪ. ನಾನು ಸಿಂಪಲ್ ಆಗಿ ಇದೊಂದು ಕೇಸರಿ ಬಾತು ಅದು ಕೊಡ್ತೀನಿ ಅಷ್ಟೇ ಗೈಸ್. ಆಯ್ತು ಹಾಕಿ ಪಾಪ. ನಿಮ್ಮಮ್ಮ ಖುಷಿ ಆಗ್ಬೇಕು ಅದಕ್ಕೆ. ಅವ್ರ ಅಮ್ಮ ನಮ್ಮಮ್ಮ ಅವ್ರ ಹೆಂಡತಿ ಖುಷಿ ಆಗ್ಬೇಕು. ಸೊ ಗೈಸ್ ಒಂದ್ ಕಡೆ ಕೇಸರಿ ಬಾತ್ ಒಂದ್ ಕಡೆ ಖಾರ ಬಾತ್. ಸೊ ಬನ್ನಿ ಹೋಗೋಣ. ನೋಡಿ ನಮ್ಮಮ್ಮ ಅಂತೂ ಏನು ಗೊತ್ತಿಲ್ಲ ನನಗೆ, ಆರಾಮಾಗಿ ಏನು ಗೊತ್ತೇ ಇಲ್ಲ ಪಾಪ. ಫಸ್ಟ್ ಸ್ವೀಟ್ ಕೊಡು. ಫಸ್ಟ್ ಸ್ವೀಟ್ ಇಲ್ಲ, ಫಸ್ಟ್ ಖಾರ ಕೊಡಿ. ಇಲ್ಲ ನಮ್ಮ ಕಡೆ ಎಲ್ಲ ಫಸ್ಟ್ ಸ್ವೀಟ್ ಕೊಟ್ಬಿಟ್ಟು ಆಮೇಲೆ ಖಾರ ಕೊಡೋದು. ಓಕೆ ನಾನೇ ತಿನ್ನಿಸ್ತೀನಿ ನಮ್ಮಮ್ಮಂಗೆ. ತುಪ್ಪ ಬೇರೆ ಹಾಕೊಂಡ್ಮೇಲೆ ನಮ್ಮಪ್ಪ ನೋಡಿ ಇವಾಗ ಅಯ್ಯೋ ನಾನು ತುಪ್ಪ ಹಾಕಿಲ್ಲೇ ನಿಂತ್ಕೊಳ್ಳಿ. ಚಟ್ನಿ ಪೌಡ್ರು ತುಪ್ಪ ಹಾಕ್ಬಿಟ್ರೆ ಇನ್ನೂ ಸಕ್ಕತ್ತಾಗಿರೋದು. ರಿವ್ಯೂ ಹೇಳ್ಬೇಡಿ, ಇವಾಗಲೇ ತಿನ್ನಿ. ಯಾಕೆ ಚೆನ್ನಾಗಿಲ್ವಾ? ಇನ್ನೊಂದು ಹಸಿವಾಗಿದೆ ಅವಳು, ಕಾಯ್ತಾಳೆ ಬೆಳಗಿಂದ. ಇನ್ನೊಂದು ಸ್ಪೂನ್ ತಿನ್ನಿ. ಆಯ್ತು ಬನ್ನಿ ಪಪ್ಪ ಇಲ್ಲಿ ಕೂತ್ಕೊಳ್ಳಿ. ಇದು ಆಯ್ತಾ? ಓಕೆನಾ? ನಮ್ಮಪ್ಪ ತಿನ್ಸ್ಲಿ. ಖಾರ ಖಾರ ಇದೆ, ಸ್ವಲ್ಪ ಖಾರ ಖಾರ ಮಾಡಿದ್ದೀನಿ. ಅವರೆಲ್ಲ ನೀವೇನು ಹೇಳ್ಬಾರ್ದು ಪಾಪ. ಸಾರಿ. ತುಂಬಾ ಚೆನ್ನಾಗಿದೆ. ಹೋಟ್ಲು ಟೇಸ್ಟ್. ವಾವ್, ಅದು ಒಂದು ಅಬ್ಸರ್ವ್ ಮಾಡಿದ್ರ ಇಲ್ಲಿ? ಏನು ಅಬ್ಸರ್ವ್ ಮಾಡಿ? ಕಾಜು ಹಾಕಿದ್ರಲ್ಲ ಅದಲ್ಲ, ನಿಮ್ಗೋಸ್ಕರ. ಇಲ್ಲಿ ನೋಡಿ, ಇಲ್ಲಿ ಹಾಟ್ ಮಾಡಿದಾರ ನಿಮ್ಗೋಸ್ಕರ. ಎಲ್ಲಿ ಹಾಟು? ಅದು ಸ್ವಲ್ಪ ಪ್ರೆಸ್. ಭೂಮಿ ಸುತ್ತಂಗ್ ಕಾಣ್ತಿದಲ್ಲಿ ನೋಡಿ ಗೈಸ್. ನಮ್ಮಪ್ಪ ಪಾಪ ಎಷ್ಟು ಎಫರ್ಟ್ ಹಾಕಿ ನಮ್ಮ ಮಮ್ಮಿಗೆ ಅನ್ಬಿಟ್ಟು ಹಾರ್ಟ್ ಶೇಪ್ ಅಲ್ಲಿ, ಇಲ್ಲಿ ಹಾರ್ಟ್ ಶೇಪ್ ಅಲ್ಲಿ ಇರೋದು. ಇಲ್ಲಿಂದ ಇದು ಹಾಟ್. ಇದು ಹಾರ್ಟ್. ತರಕಾರಿ ಹಾಕಿದ್ರೆ ನಿಂಗೆ ಕಾಣಿಸ್ತಾ ಇಲ್ಲ. ತರಕಾರಿಯಲ್ಲಿ ಅದು ಕಾಣಿಸ್ತಿಲ್ಲ ನೋಡಿ, ಹಿಂಗಿದೆ ಹಾರ್ಟ್. ಇಲ್ಲಿ ನೋಡಿ, ನೀವು ಕಟ್ ಮಾಡ್ಬಿಡ್ಬೇಕಾಯ್ತು ಪಾಪ ಹಾರ್ಟ್ನ ಅದ್ ಸೈಡ್ ಅಲ್ಲಿ, ಅವಾಗ ಸಖತ್ತಾಗಿರೋದು. ಅಲ್ಲ ಅಷ್ಟೇ ಹಿಂಗೆ ಹಾಕಿ ಕೊಟ್ಬಿಡಕ್ಕಾಗಿತ್ತು. ತಿನ್ಸ್ಬಿಟ್ಟಿದಾರೆ, ಅದಕ್ಕೆ ಕಾಣ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಇದೆ. ಆಯ್ತು, ಇವಾಗ ಏನು ಚೆನ್ನಾಗಿತ್ತಾ? ಹೌ ಇಸ್ ಇಟ್? ಇಲ್ಲಿ ನೋಡಿ, ಯಾವ್ದು ಚೆನ್ನಾಗಿದೆ ಜಾಸ್ತಿ? ಎರಡು ಚೆನ್ನಾಗಿದೆ. ಎರಡು ಚೆನ್ನಾಗಿದೆ. ಸಕ್ಕರೆ ಕರೆಕ್ಟ್ ಆಗಿದೆ, ಜಾಸ್ತಿ ಇಲ್ಲ. ನಮ್ಮ ಡ್ಯಾಡಿಗೂ ತಿನ್ಸೋಣ ಗೈಸ್. ತಿನ್ಸು ಅವ್ರಿಗೂ ತಿನ್ನಿಸ್ತೀನಿ. ಇವ್ರು ಫಸ್ಟ್ ಖಾರ ಖಾರ ಚೆನ್ನಾಗಿದೆ ಅಂತ. ಖಾರನೂ ಬೇಕು ಸ್ವೀಟು ಬೇಕು ಅನ್ನೋದಿದ್ರೆ ಈ ಥರ ಟ್ರೈ ಮಾಡಿ ತಿನ್ನಿ. ಕರೆಕ್ಟ್ ಆಗಿದೆಯಾ? ಸಿಂಪಲ್ ಅಂಡ್ ಈಸಿ. ಸ್ವೀಟ್ ಕರೆಕ್ಟ್ ಆಗಿ ತಿಂತವ್ರೆ. ಚೆನ್ನಾಗಿ ಮನೆ ಪಕ್ಕ. ಯಾಕಂದ್ರೆ ಶುಗರ್ ಇರೋರಿಗೆ ಎಷ್ಟು ಇರ್ಬೇಕು ಅಷ್ಟೇ ಕರೆಕ್ಟ್ ಆಗಿದೆ. ನಾನು ಜಾಸ್ತಿ ಹಾಕಿಲ್ಲ ಗೈಸ್, ಶುಗರು ಕಮ್ಮಿ ಹಾಕಿದ್ದೀನಿ. ಗೈಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಡ್ಯಾಡಿ ತುಂಬ ಎಫರ್ಟ್ ಹಾಕಿದ್ದಾರೆ ಹಾರ್ಟ್ ಶೇಪಲ್ಲಿ ಉಪ್ಪಿಟ್ಟು ಮಾಡೋಕ್ಕೆ. ಆದರೂ ನಮ್ಮಮ್ಮ
ಏನ್ ಹಾಟು ಭೂಮಿ ತರ ಇದೆ ಅಂದ್ರು. ಕಾಲಿಲ್ಲಪ್ಪ ಅದಕ್ಕೆ ಓಕೆ ಅದು ನಿಮ್ಗೇನ್ heart ಅನ್ಸ್ತು? ಇರ್ತಿತ್ತು. ಹೆಂಗ್ ಅನ್ಸ್ತು? ಹೆಂಗಿದೆ ನಂದು ನಮ್ಮ ಡ್ಯಾಡಿ Heart ಬಿಡು, ಕುಕಿಂಗ್ ಅದಕ್ಕೆ ಕಾಂಬಿನೇಷನ್ ಹೆಂಗಿದೆ? ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್, ಇಬ್ರು ಅಪ್ಪ ಮಗಳದು ಚೆನ್ನಾಗಿದೆ. ಮೇಕ್ ಪರಿಚಯ ಅದ್ರ ದೇವ್ರ ಒಳ್ಳೇದ್ ಮಾಡಿ ಹಿಂಗೆ ಮಾಡಿ ಮಾಡಿ ಕೊಡ್ತಾ ನೀವೇ ಮಾಡಿ ನನಗೆ ಕೊಡ್ತಾ ಇದೀನಿ, ತಿಂತಾ ಇರ್ತೀನಿ. ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಅಷ್ಟೇ. ಒಂದು ಹಾಟ್ ಮುಗಿಸೇ ಬಿಟ್ಲು ಒಂದು ಅವರು. ಸೊ ನೆಕ್ಸ್ಟ್ ನಮ್ಮ ಮಮ್ಮಿ ಜೊತೆ, ನಮ್ಮ ಮಮ್ಮಿಗೆ ನಾನ್ ವೆಜ್ ಇಷ್ಟ ಅಲ್ವಾ, ಸೊ ನಮ್ಮ ಡ್ಯಾಡಿಗೆ ವೆಜ್ ಇಷ್ಟ ಜಾಸ್ತಿ. ಸೊ ಇವಾಗ ನೆಕ್ಸ್ಟ್ ನಮ್ಮ ಮಮ್ಮಿ ಜೊತೆ ಮಾಡೋಣ KFC. KFC ಮನೇಲೆ KFC ಮಾಡೋದು ಈ ವ್ಲಾಗಲ್ಲಿ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗ್ ಇಷ್ಟ ಇದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಿಗೆ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೂಪರ್. ನೀವು ಟ್ರೈ ಮಾಡಿ ಮನೆಗೆ.